ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂತೀನಿ. ನಾನು ಇವತ್ತು ಸ್ಪೆಷಲ್ ಆಗಿ ಒಂದು ವಿಡಿಯೋ ತಗೊಬಂದಿ. ಸೊ ಯಾವ ವಿಡಿಯೋಪ್ಪ ಅಂದ್ರೆ, ನಮ್ಮ ಮುಖಕ್ಕೆ ಯಾವ ಟೈಪ್ ನಾನು ಕೇರ್ ತಗೊಂತೀನಿ, ಫೇಸ್ಗೆ ಯಾವ ಟೈಪ್ ಕೇರ್ ತಗೊಂತೀನಿ ಅಂತ. ಸೊ ಮನೆಯಲ್ಲಿ ಇದ್ದೆ ಮನೆ ಮದ್ದನ್ನ ಯಾವ ಟೈಪ್ ಯೂಸ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಈ ವಿಡಿಯೋದ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಸೊ ನಾವು ಆಲ್ಮೋಸ್ಟ್ ಗೊತ್ತೇ ಇದೆ, ಬೇಳೆ ಸಾಂಬಾರ್ ಮಾಡ್ತೀವಿ. ಕೆಲವೊಂದು ಬೇಳೆ ತಗೊಂಡು ನಾನು ಇದನ್ನ ಪೇಸ್ಟ್ ಮಾಡಕ್ ಹೋಗ್ತೀನಿ. ಫಸ್ಟ್ ಪೌಡರ್ ಮಾಡ್ಕೊಂಡು ಆಮೇಲೆ ಪೇಸ್ಟ್ ಮಾಡ್ತೀನಿ. ಸೊ ಯಾವ ಟೈಪ್ ಮಾಡ್ತೀನಿ ಯಾವ ಟೈಪ್ ಇಲ್ಲ ಅಂತ ಈ ವಿಡಿಯೋ ಹಾಕೀನಿ. ಆರ್ಡರ್ ಪೌಡರ್ ಮಾಡೋದು ನನ್ನ ವಿಡಿಯೋ ಇದೆ, ನನ್ನ ಚಾನಲ್ ವಿಡಿಯೋ ಇದೆ, ಅದನ್ನ ನೋಡಿ ಮಾಡಿ. ಸೊ ತುಂಬಾ ಈಸಿ ಇದೆ. ಹಾಗೆ ಮುಖಕ್ಕೆ ಅದನ್ನ ಪೌಡರ್ ಯಾವ ಟೈಪ್ ಏನ್ ಮಿಕ್ಸ್ ಮಾಡಿ ಹಚ್ಕೊತೀನಿ ಅಂತ ನಾನು ಈ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಈಸಿ ಇದೆ, ತುಂಬಾ ಸಿಂಪಲ್ ಆಗಿ ನೀವು ಮಾಡಿ ಫೇಸ್ಗೆ ಹಚ್ಕೋಬಹುದು. ತುಂಬಾ ಚೆನ್ನಾಗಿದೆ. ಈಗ ಬರೀ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಕಾಸು ಬೇಕಾಗಿಲ್ಲ. ಸೊ ನಾನು ಫಸ್ಟಿಗೆ ಇಲ್ಲಿ ಪೇಸ್ಟ್ ಅಂದ್ರೆ ಯಾವ ಟೈಪ್ ರೆಡಿ ಮಾಡ್ತೀನಿ ಯಾವ ಟೈಪ್ ಇಲ್ಲ ಅಂತ ನೋಡ್ಕೊಬೇಡ. ಬಲಿ ಸ್ಟಾರ್ಟ್. ಪೇಸ್ಟ್ ಯಾವ ಟೈಪ್ ನಾನು ರೆಡಿ ಮಾಡ್ಕೊಂಡಿನಿ ಮುಖಕ್ಕೆ, ಯಾವ ಟೈಪ್ ನಾನು ಅದಕ್ಕೆ ಏನೇನ್ ಹಾಕಿನಿ ಏನೇನ್ ಇಲ್ಲ ಅಂತ ನೋಡಿರ್ಬೋದು. ಸಿಂಪಲ್ ಆಗಿ ನಾನು ಏನ್ ಹಾಕಿಲ್ಲ, ಅದು ಪೌಡ್ರು ಒಂದು, ಆಮೇಲೆ ಸ್ವಲ್ಪ ನೀರ್ ಅಷ್ಟೇ ಹಾಕಿ ನೀಟಾಗಿ ಕಲಸಿ ಮುಖಕ್ಕೆ ಅಪ್ಲೈ ಮಾಡ್ಕೊಂತೀನಿ. ಅಪ್ಲೈ ಮಾಡಕ್ ಮುಂಚೆ ಒಂದು 5 ನಿಮಿಷ ನೀವು ಅದನ್ನ ಹಾಗೆ ಮುಚ್ಚಿಟ್ಬಿಡ್ರಿ. ಯಾಕಂದ್ರೆ ಚೆನ್ನಾಗಿ ಅದು ನೀರಲ್ಲಿ ಆಗ್ಲಿ ಕಲಸ್ಲಿ ಅಂತ. ನೀವು ನೀರ್ ಹಾಕಿ ಯಾಕೆ ಹಾಕ್ತೀರಿ ಅಂತ ಹೇಳ್ಬೋದು. ಮೊಸರು ನೀವು ಹಾಕೋಬಹುದು, ಬೇಕಪ್ಪ ಅಂದ್ರೆ ಹಾಲು ಹಾಕೋಬಹುದು, ರೋಸ್ ವಾಟರ್ ಹಾಕೋಬಹುದು. ಸೊ ನೀರ್ ನಾ ಯಾಕೆ ಹಾಕೊಂತೀನಿ ಅಂದ್ರೆ ಪ್ಯೂರ್ ಆಗಿ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ. ನಾ ಹೇಳೋದೇ ಬೇಡ. ಅದ್ರ ನಾನು ಏನ್ ಹಾಕಲ್ಲ, ಜಸ್ಟ್ ಅದು 3 ತರ ಕಾಡು ಪೌಡರ್ ಮಾಡ್ಕೊಂತೀನಿ ಅಷ್ಟೇ. ಸೊ ಪೌಡರ್ ಯಾವ ಟೈಪ್ ನಾ ಮಾಡ್ಕೊಂತೀನಿ ಆಲ್ರೆಡಿ ನಾನು ವಿಡಿಯೋ ನನ್ನ ಚಾನಲ್ ಹಾಕಿನಿ, ನೀವು ನೋಡಿ. ಸೊ ಹಾಗೆ ನೀರಲ್ಲಿ ನಾನು ಏನು ಮಿಕ್ಸ್ ಮಾಡಿಲ್ಲ, ಜಸ್ಟ್ ನಾರ್ಮಲ್ ವಾಟರ್ ಅದು. ಸೊ ನಾವೇನ್ ಕುಡಿತೀವಿ ನೀರು, ಅದೇ ನೀರನ್ನು ನಾನು ಹಾಕಿ ಕಲಸಿ ಮುಖಕ್ಕೆ ನಾನು ಅಪ್ಲೈ ಮಾಡ್ಕೊಂತೀನಿ. ಸೊ ತುಂಬಾ ಈಸಿ ಇದೆ, ಜಾಸ್ತಿ ದುಡ್ಡು ಖರ್ಚೇನಾಗಲ್ಲ, ಆರಾಮ್ ಇದು. ಸಣ್ಣ ಮಕ್ಕಳಿಂದ ದೊಡ್ಡರು ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸೈಡ್ ಎಫೆಕ್ಟ್ ಅಂತ ಏನು ಇಲ್ಲ. ಸೊ ತುಂಬಾ ಈಸಿ ಇದೆ. ಯಾವ ಟೈಪ್ ಹಚ್ಕೋಬೇಕು ಯಾವ ಟೈಪ್ ಇಲ್ಲ ಅಂತ ನಾನು ಈ ವಿಡಿಯೋ ಹೇಳ್ತೀನಿ. ಈಗ ನಾನು ಫೇಸಿಗೆ ಯಾವ ಟೈಪ್ ಪೇಸ್ಟ್ ನ ಮುಖಕ್ಕೆ ಹಚ್ಕೊಂತೀನಿ ಅಂತ ಅದನ್ನು ಸಹ ನೋಡ್ಕೊಂಬೋಣ. ಈಗ ಯಾವ ಟೈಪ್ ಹಚ್ಕೊಂತೀನಿ ಯಾವ ಟೈಪ್ ಇಲ್ಲ ನೋಡ್ಕೊಂಬಂದು ನಿಮಗೆ ಗೊತ್ತಾಗತ್ತೆ.
ನೋಡ್ತಿರ್ಬೋದು ನಾ ಫೇಸಿಗೆ ಯಾವ ಟೈಪ್ ಹಚ್ಕೊಂಡಿನಿ, ಎಲ್ಲ ಯಾವ ಟೈಪ್ ನಾನು ಮಸಾಜ್ ಮಾಡ್ಕೊಂಡಿನಿ, ಯಾವ ಟೈಪ್ ಕ್ಲೀನ್ ಇಟ್ಕೊಂಡಿನಿ ಫೇಸಿಗೆ ಅಂತ. ಆ ಟೈಪ್ ನೀವು ಸೇಮ್ ಮಾಡಿ. ಜಾಸ್ತಿ ಟೈಮ್ ಸಿಗೋದು ಜಾಸ್ತಿನೇ ಮಾಡಿ. ಯಾಕಂದ್ರೆ ಎಷ್ಟು ಮಸಾಜ್ ಮಾಡ್ಕೊಳ್ತೀವಿ ನಮ್ಮ ಫೇಸಿಗೆ ಅಷ್ಟು ಸ್ಮೂತ್ ಆಗಿರುತ್ತೆ. ಹಾಗೆ ಒಂದು ಕಪ್ಪು ಕಲೆ ಆಗಿರೋದು ಮೊಡವೆಗಳು ಏನೇ ಇರಂಗಿಲ್ಲ. ಆಲ್ಮೋಸ್ಟ್ ಇದು ವೀಕ್ಲಿ 2 days ನೀವು ಅಪ್ಲೈ ಮಾಡ್ಕೊಡ್ರಿ ಮುಖಕ್ಕೆ. ನಿಮ್ಗೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ನೈಟ್ ನೀವು ಅಪ್ಲೈ ಮಾಡ್ಕೋಬಹುದು. ನೈಟ್ ಎಲ್ಲ ನಿಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ನೀಟಾಗಿ ವಾಟರಿಂದ ನೀರಿನ ಮುಖ ತೊಡ್ಕೊಂಡು ಅದನ್ನ ಅಪ್ಲೈ ಮಾಡ್ಕೊಡ್ರಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಥವಾ ನೀವು ಮದುವೆ ಹೋಗುತ್ತೀರಂದ್ರೆ 2 hours ಮುಂಚೆನೆ, 2 ತಾಸು ಮುಂಚೆನೆ ನೀವು ನೀಟಾಗಿ ಫೇಸ್ ನ ತೊಳ್ಕೊಂಡು ಅದು ಮುಖಕ್ಕೆ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಡ್ರಿ. ಎಷ್ಟು ಮಸಾಜ್ ಮಾಡ್ಕೊಂತೀವಿ ಅಷ್ಟು ಒಳ್ಳೇದು ಫೇಸಿಗೆ. ಸೊ ತುಂಬಾ ಗ್ಲೋಯಿಂಗ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಸಾಫ್ಟ್ ಅಂಡ್ ಎಷ್ಟು ಸಾಫ್ಟ್ ಆಗತ್ತೆ ಅಂದ್ರೆ ಅದನ್ನ ರಿಸಲ್ಟ್ ನಿಮ್ಗೆ ಗೊತ್ತಾಗತ್ತೆ. ನಾನು ಹೇಳೋದು ಏನ್ ಬೇಕಾಗಿಲ್ಲ. ಹಾಗೆ ಹಚ್ಕೊಂಡಾದ್ಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ಟೈಪ್ ಬಂತು ರಿಸಲ್ಟ್, ಯಾವ ಟೈಪ್ ಇಲ್ಲ. ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಪೌಡರ್ ಮಾಡೋದು ನಿಮಗೆ ನನಗೆ ಕಮೆಂಟ್ ಮಾಡಿ. ನನಗೆ ಯಾವ ಟೈಪ್ ಪೌಡರ್ ಮಾಡ್ಕೋಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಈಸಿ ಇದೆ, ತುಂಬಾ ಸಿಂಪಲ್ ಆಗಿದೆ. ತುಂಬಾ 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 ಕಡಿಮೆ ಖರ್ಚಲ್ಲಿ ಮನೇಲಿ ಏನಿದೆ ಅದೇ ಬಳಸ್ಕೊಂಡು ಒಂದು ಒಳ್ಳೆಯ ಫೇಸ್ ಮಾಸ್ಕ್ ಅಂತ ನಾವು ಹೇಳ್ಬೋದು. ತುಂಬಾ 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 ಚೆನ್ನಾಗಿದೆ. ಸೊ ನಿಮ್ಮ ಟೈಮ್ ಸಿಕ್ಕರೆ ನೋಡ್ರಿ, ಮಾಡ್ಕೊಡಿ, ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ